ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ನಮ್ಮ ಅಕ್ಕನ ಮಗಳದು ಹಳದಿ ಶಾಸ್ತ್ರ ಇದೆ, ಹೋಗಬೇಕು ಅವ್ರ ಮನೆ ಹತ್ರ. ಇವಾಗ ನಾನು ಎದ್ದು ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿ ಹೊರಟಿದ್ದೀನಿ. ರೆಡಿ ಏನಾಗಿಲ್ಲ, ಅಲ್ಲೇ ಹೋಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೆ ಅವ್ರ ಮನೆಗೇನು ದೂರ ಏನು ಜಾಸ್ತಿ ಇಲ್ಲ, ಸ್ವಲ್ಪ ದೂರ ಹೋಗಬೇಕು, ಒಂದು 10 ನಿಮಿಷದ ದಾರಿ ಇದೆ. ಹಂಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಮೇಕಪ್ ಪ್ರಾಡಕ್ಟ್ ಎಲ್ಲ ಎತ್ತಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂದರೆ ಹುಡುಗಿಗೆ ಮೇಕಪ್ ಮಾಡ್ತಿರೋದು ನಾನೇ, ಅಷ್ಟು ಐಟಮ್ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಬ್ಯಾಗೆಲ್ಲ ಪ್ಯಾಕಿಂಗ್ ಮಾಡಿದ್ದೀನಿ, ಸ್ವಲ್ಪ ಇನ್ನು ಪ್ಯಾಕ್ ಮಾಡಬೇಕು. ಪ್ಯಾಕಿಂಗ್ ನಡೀತಾ ಇದೆ ಸ್ವಲ್ಪ ಸ್ವಲ್ಪ. ಸರಿ, ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಇವಾಗ ಹೊರಟಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ, ಟಿಫನ್ ಏನೂ ಮಾಡಿಲ್ಲ, ಅಲ್ಲೇ ಮಾಡೋಣ ಅಂತ. ಊರಿಂದ ನಮ್ಮ ಅಜ್ಜಿ ಎಲ್ಲ ಬಂದಿದ್ದಾರೆ ಅವ್ರ ಮನೆಗೆ. ಅಲ್ಲಿಗೆ ಹೋದೆ. ನಾನು ಹೋಗೋಷ್ಟರಲ್ಲಿ ಮೆಹಂದಿನೂ ಹಾಕ್ತಾಯಿದ್ರು. ಸರಿ, ಓಕೆ ಅಂದ್ಕೊಂಡು ಇವಾಗ ನಮ್ಮ ಅಜ್ಜಿಗೆ ಮಾತಾಡ್ಸೋಣ ಅಂತ ಬಂದೆ. ಊರಿಂದ ಬಂದಿದ್ದರು ನಮ್ಮ ಅಜ್ಜಿ, ನನಗೆ ಹೋಗೋಕ್ಕಾಗಿರಲಿಲ್ಲ, ಅವ್ರು ನೆನ್ನೆ ಬಂದಿದ್ದರು. ಇನ್ನು ಸಾಟರ್ಡೆ ಸಂಡೇ ಇರೋದು ಮದುವೆ, ಹುಡುಗನ ಮನೆ ಕಡೆನೇ ಇರೋದು ಮದುವೆ. ಅವರಿಗೆ ಹತ್ರ ಆಗೋ ಥರ ಇಟ್ಕೊಂಡಿದ್ದಾರೆ. ನಾವು ಬೆಂಗಳೂರಿಂದ ಹೋಗ್ಬೇಕಷ್ಟೆ. ಇನ್ನು ಅಜ್ಜಿ ಊರಿಂದ ಬಂದಿದ್ದರು, ಮಾತಾಡಿಸ್ತಾ ಇದ್ದೆ. ಅಜ್ಜಿ ಮಾತಾಡ್ತಾಯಿದ್ರು. ನಾನು ಸೈಡಲ್ಲೆಲ್ಲ ಸೌಂಡ್ ಜಾಸ್ತಿ ಇರುತ್ತೆ ಅಂತ ಅಜ್ಜಿ ಮಾತಾಡಿರೋದಕ್ಕೆ ಹಾಕಲಿಲ್ಲ, ನಾನೇ ಮಾತಾಡಿದ್ದೀನಿ. ಅಜ್ಜಿ ತುಂಬ ದಿನ ಆದಮೇಲೆ ಬೆಂಗಳೂರಿಗೆ ಬಂದಿರೋದು. ಇವಾಗೆಲ್ಲ ಬಸ್ಸಲ್ಲೆಲ್ಲ ಜರ್ನಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೂ ಮೊಮ್ಮಗಳದು ಮದುವೆ ನೋಡೋಣ ಅಂತ ಬಂದಿದ್ದಾರೆ. ಮೊಮ್ಮಗಳಂದರೆ ನಮ್ಮ ಅಕ್ಕನ ಮಗಳು ಮದುವೆ ಇರೋದು, ನೋಡೋಕ್ಕೆ ಬಂದಿದ್ದಾರೆ. ಇರ್ತಾರೆ, 1-2 ದಿನ ಇದ್ದು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಮ್ಮ ಬಂದರೆ ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಅಜ್ಜಿ ಅಂದರೆ ನಮಗೆ ತುಂಬ ಇಷ್ಟ. ನಮ್ಮ ಇವರು ಬಂದಿದ್ದರು. ಇವಾಗ ಅಜ್ಜಿನ ಮಾತಾಡಿಸ್ಕೊಂಡು ಇವಾಗ ನಮ್ಮ ಅಕ್ಕನ ದೇವ್ರ ಪೂಜೆ ಎಲ್ಲ ಮಾಡಿ ಅವರು ರೆಡಿಯಾಗಿ ಇವಾಗ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಅಕ್ಕನ ಮಗಳು ಕೆಲಸ ಮಾಡಿ ಮಾಡಿ ಟಯರ್ಡ್ ಆಗಿಬಿಟ್ಟಿದ್ದಾಳೆ. ನಮ್ಮ ಅಕ್ಕವರೆಲ್ಲ ಸ್ಟಡಿಯಾಗಿ ನಿಂತ್ಕೊಂಡಿದ್ದಾರೆ ಕೆಲಸ ಮಾಡೋದಕ್ಕೆ. ಇವಳು ನಮ್ಮ ಚಿಕ್ಕಕ್ಕನ ಮಗಳು ಸಿಂಚನ ಅಂತ. ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗ್ತಾಯಿದೆ, ಓದ್ಕೊಬೇಕು. ಆದರೂ ಇಲ್ಲೆಲ್ಲ ಸಣ್ಣ ಪುಟ್ಟ ಕೆಲಸಗಳಿರ್ತವೆ. ಮದುವೆ ಮನೆ ಅಂತಂದರೆ ಹಿಂಗೆ ಇರುತ್ತಲ್ಲ, ಕೆಲಸಗಳು ಅದು ಇದು ಇದ್ದೇ ಇರುತ್ತೆ. ಒಬ್ಬರ ಕೈಯಲ್ಲಂತೂ ಮಾಡೋಕ್ಕಾಗಲ್ಲ, ಎಲ್ಲರೂ ಸೇರ್ಕೊಂಡು ಮಾಡಬೇಕು. ಇನ್ನು ಮಾಡಿ ಸಂಜೆ ಆಯಿತು. ಸಂಜೆ 7 ಗಂಟೆಗೆಲ್ಲ ಅವ್ರ ಟೈಮಿಂಗ್ ಏನೋ ನೋಡ್ಕೊಬಂದಿದ್ರು ನಮ್ಮ ಅಕ್ಕ ಎಲ್ಲ. ಆ ಟೈಮಿಂಗ್ ಕರೆಕ್ಟಾಗಿ ಹುಡುಗಿಗೂ ಏನೋ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ದಾರೆ. ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಒಬ್ಬೊಬ್ರಿಗೆ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟ ಆಗಿರಲ್ಲ, ಬೇಜಾರು ಮಾಡ್ಕೊತಾ ಇರ್ತಾರೆ, ಮುಜುಗರ ಇರುತ್ತೆ. ಹಂಗಾಗಿ ಬೇಡ, ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಮಾಡ್ಕೊಳ್ಳೋದು ಬೇಡ ಅಂತ. ನಮ್ಮ ಮನೆಯವರಿಗೆಲ್ಲ ಕಂಫರ್ಟಬಲ್ ಇರುತ್ತೆ. ಹೊರಗಡೆಯಿಂದ ಬಂದಿರ್ತಾರಲ್ಲ ಅವರಿಗೆಲ್ಲ ಅಷ್ಟೊಂದು ಇಷ್ಟ ಇರಲ್ಲ ವೀಡಿಯೋದಲ್ಲಿ ಬರೋಕ್ಕೆಲ್ಲ, ಬೇಡ ಅಂತ ಹೇಳ್ತಾರೆ. ಹಂಗಾಗಿ ನಾನೇನು ಮಾಡ್ಕೊಂಡಿಲ್ಲ. ಇನ್ನು ಶಾಸ್ತ್ರ ನಮ್ಮ ಅಕ್ಕನ ಫ್ರೆಂಡು ಒಬ್ಬರಿದ್ದಾರೆ, ಆಶಕ್ಕ ಅಂತ. ಇವರು ತುಂಬ ವರ್ಷದಿಂದನೂ ನಮ್ಮ ಅಕ್ಕನ ಫ್ರೆಂಡು. ನಮಗೆ ಗೊತ್ತಿರೋ ಮಟ್ಟಿಗೆ ಒಂದು 15 ವರ್ಷ ಆಯಿತು ಅನಿಸುತ್ತೆ. ಆವಾಗಿಂದನೂ ಫ್ರೆಂಡ್. ಯಾವ ಫಂಕ್ಷನ್ ಇದ್ದರೂ ಏನೇ ಇದ್ದರೂ ಅವ್ರು ಬರ್ತಾರೆ, ಕರಿತೀವಿ ಅವರಿಗೆ, ಬರ್ತಾರೆ. ಅವರೇ ಸ್ಟಾರ್ಟ್ ಮಾಡಿದ್ದಾರೆ ಶಾಸ್ತ್ರ ಮಾಡೋಕ್ಕೆ ಇವಾಗ. ಇನ್ನು ಬೆಂಗಳೂರಲ್ಲಿ ಗೊತ್ತಲ್ಲ ನಿಮಗೆ, ಎಷ್ಟು ಚಿಕ್ಕ ಚಿಕ್ಕ ಮನೆಗಳಿರ್ತವೆ, ಜಾಗ ಸಾಕಾಗಲ್ಲ. ಎಷ್ಟು ಜನ ಕರೆದ್ರೂ ಜಾಗ ಸಾಕಾಗಲ್ಲ. ಅದಕ್ಕೆ ಸಿಂಪಲ್ಲಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿರೋದು. ಇನ್ನು ಪ್ಲೀಸ್, ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ನಾನು ಶಾಸ್ತ್ರ ಮಾಡಿ ಹಂಗೆ ಸಣ್ಣ ಪುಟ್ಟ ಫೋಟೋ ತಗೊಂಡ್ವಿ. ಒಂದೊಂದು ಚಿಕ್ಕದಾಗಿ ಮೆಹಂದಿನೂ ಮುಗೀತು, ಮೆಹಂದಿ ಹಾಕ್ಕೊಂಡಿದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.